ಕದನ ವಿರಾಮ ಮುರಿದು ಬಿದ್ದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿಡಿದಿದ್ದಾರೆ. ಹಾರ್ಮುಜ್ ಸಂಚಾರ ಮುಕ್ತಗೊಳಿಸಿಯೇ ಸಿದ್ಧ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಶಪಥವನ್ನ ಮಾಡಿದ್ದಾರೆ. ತಮ್ಮ ಟ್ರೂತ್ ಸೋಷಿಯಲ್ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಇನ್ನು ಸಮುದ್ರದಲ್ಲಿ ಇರಾನ್ ಬಾಂಬ್ಗಳನ್ನ ಇಟ್ಟಿದೆ ಅನ್ನುವಂತಹ ಮಾತು ಏನಿದೆ ಅದು ಕೇವಲ ಭೀತಿ ಮಾತ್ರ. ಆ ಮೈನ್ಗಳನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಅಮೆರಿಕ ಮಾಡಲಿದೆ ಅನ್ನುವಂತಹ ಭರವಸೆಯನ್ನ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಜೊತೆಗೆ ಯಾರೂ ಕೂಡ ಇರಾನ್ಗೆ ಟೋಲ್ ಅನ್ನ ಕೊಡುವಂತಿಲ್ಲ. ಯಾರಾದ್ರೂ ಟೋಲ್ ಕೊಟ್ಟು ಹಾರ್ಮುಜ್ ಜಲಸಂಧಿಯನ್ನ ಪಾಸ್ ಆದ್ರೆ ಅಂಥವರನ್ನು ಟಾರ್ಗೆಟ್ ಮಾಡಲಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕದ ಅಧ್ಯಕ್ಷ. ಅಲ್ಲದೆ ಹಡಗುಗಳ ಮೇಲೆ ಒಂದು ವೇಳೆ ಇರಾನ್ ಏನಾದ್ರೂ ದಾಳಿ ಮಾಡ್ತು ಅಂತಂದ್ರೆ ಸೀದಾ ನರಕ ದರ್ಶನವನ್ನ ಮಾಡಿಸ್ತೀವಿ. ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ಪಟ್ಟು ಹಿಡಿದಿದ್ದಕ್ಕೆ ಮಾತುಕತೆ ಮುರಿದು ಬಿದ್ದಿದ್ದು ಇರಾನ್ ಪಟ್ಟು ಹಿಡಿಯಿತು. ಒಂದು ವೇಳೆ ಬೇರೆ ಹಡಗುಗಳ ಮೇಲೆ ಅಥವಾ ಅಮೆರಿಕದ ಹಡಗುಗಳ ಮೇಲೆ ಹಾರ್ಮುಜ್ ಜಲಸಂಧಿಯನ್ನ ದಾಟುವಂತಹ ಸಂದರ್ಭದಲ್ಲಿ ಇರಾನ್ ಅಟ್ಯಾಕ್ ಅನ್ನ ಮಾಡಿದ್ರೆ ಅಳಿದುಳಿದಿದ್ದನ್ನೂ ಕೂಡ ಸರ್ವನಾಶ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸುದೀರ್ಘ 21 ಗಂಟೆಗಳ ಮಾತುಕತೆ ವಿಫಲ ಆಗುತ್ತೆ. ಶಾಂತಿ ಮಾತುಕತೆ ಫೇಲ್ಯೂರ್ ಆದಂತಹ ನಂತರದಲ್ಲಿ ಅಮೆರಿಕದ ಡೆಲಿಗೇಟ್ಸ್ ಅಮೆರಿಕನ ರೀಚ್ ಆಗಿದ್ದಾರೆ. ಅದಾದ ನಂತರ ಅವರ ಜೊತೆ ಚರ್ಚೆಯನ್ನ ಮಾಡಿ ಬಹಳ ಸುದೀರ್ಘವಾದಂತಹ ಪೋಸ್ಟ್ ಅನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಕಿದ್ದಾರೆ. ಅದರಲ್ಲಿ ಕೊಟ್ಟಿರುವಂತಹ ಎಚ್ಚರಿಕೆ ಏನೇನು, ಆ ಎಚ್ಚರಿಕೆಯ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಕದನ ವಿರಾಮ ಮುರಿದು ಬಿದ್ದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಆಕ್ರೋಶಗೊಂಡಿದ್ದಾರೆ. ಅವರ ನೇರ ಆರೋಪ ಏನು ಅಂದ್ರೆ ಮಾತುಕತೆ ಮುರಿದು ಬೀಳಕ್ಕೆ ಇರಾನೇ ಕಾರಣ ಅನ್ನುವುದು ಟ್ರಂಪ್ ನೇರ ಆರೋಪ. ವಿವಾದಿತ ಅಣ್ವಸ್ತ್ರ ಕಾರ್ಯಕ್ರಮವನ್ನ ಕೈ ಬಿಡುವುದಕ್ಕೆ ಇರಾನ್ ಸಿದ್ಧವಿರಲಿಲ್ಲ. ಆ ಕಾರಣಕ್ಕಾಗಿ ಮಾತುಕತೆ ಮುರಿದು ಬಿದ್ದಿದೆ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಇನ್ನು ಹಾರ್ಮುಜ್ ಜಲಸಂಧಿ ತೆರೆಯದೆ ಇಡೀ ಜಗತ್ತಿನಾದ್ಯಂತ ಆತಂಕ ಇದೆ. ಸಮುದ್ರದಲ್ಲಿ ಬಾಂಬ್ ಇದೆ ಅಂದ್ರೆ ಸಿ ಮೈನ್ಗಳಿದ್ದಾವೆ ಅಂತ ಹೇಳಿ ಇರಾನ್ ಏನ್ ಹೇಳ್ತಾ ಇದೆ ಅದು ಬರೀ ಸುಳ್ಳು. ಅವರ ಮೈನ್ ಡ್ರಾಪರ್ ಹಡಗುಗಳನ್ನ ಅಮೆರಿಕ ಈಗಾಗಲೇ ನಾಶಪಡಿಸಿದೆ ಎಂದಿದ್ದಾರೆ ಡೊನಾಲ್ಡ್ ಟ್ರಂಪ್. ಮೈನ್ ಡ್ರಾಪರ್ ಅಂದ್ರೆ ಸಮುದ್ರದಲ್ಲಿ ಆ ಬಾಂಬ್ಗಳನ್ನ ಇಡುವಂತಹ ಹಡಗು. ಅದನ್ನ ಆಲ್ರೆಡಿ ನಾವು ನಾಶಪಡಿಸಿದೀವಿ. ಆದ್ರೂ ಇರಾನ್ ಭಯ ಹುಟ್ಟಿಸ್ತಾ ಇದೆ ಬೇರೆ ರಾಷ್ಟ್ರಗಳಿಗೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಟ್ರಂಪ್. ಜೊತೆಗೆ ಹಾರ್ಮುಜ್ನಲ್ಲಿ ಸಂಚಾರ ಮುಕ್ತಕ್ಕೆ ಅಮೆರಿಕದ ನೇವಿ ತ್ವರಿತ ಕ್ರಮವನ್ನ ಕೈಗೊಳ್ಳಲಿದೆ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಬ್ಲಾಕೇಡ್ ಮಾಡಿ ಅಂದ್ರೆ ಎರಡೂ ಕಡೆಯ ಸಂಚಾರವನ್ನ ಬ್ಲಾಕ್ ಮಾಡಿ ಸಮುದ್ರದಲ್ಲಿ ಇಟ್ಟಿರುವಂತಹ ಮೈನ್ಗಳನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಬಹಳ ಪ್ರಮುಖವಾಗಿ ಟೋಲ್ ಕೊಡುವಂತಹ ಹಡಗುಗಳನ್ನ ಟಾರ್ಗೆಟ್ ಮಾಡಿ ಬ್ಲಾಕ್ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕ ಅಥವಾ ಬೇರೆ ಹಡಗುಗಳ ಮೇಲೆ ದಾಳಿ ಮಾಡಿದ್ರೆ ನೆಟ್ಟಗಿರಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಯಾವುದೇ ಹಡಗುಗಳು ಟೋಲ್ ಅನ್ನ ಕೊಡೋ ಹಾಗಿಲ್ಲ. ಟೋಲ್ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ಇರಾನ್ ಏನು ಮಾಡಿದೆ ಅದು ಸೀದಾ ಹಗಲು ದರೋಡೆ. ಹಾಗಾಗುವುದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಅಮೆರಿಕ ಅಧ್ಯಕ್ಷರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಹಾರ್ಮುಜ್ ಜಲಸಂಧಿಯನ್ನ ದಾಟುವಂತಹ ಸಂದರ್ಭದಲ್ಲಿ ಅಮೆರಿಕದ ಹಡಗುಗಳಿರಬಹುದು ಅಥವಾ ಬೇರೆ ರಾಷ್ಟ್ರದ ಹಡಗುಗಳಿರಬಹುದು, ಆ ಹಡಗುಗಳ ಮೇಲೆ ಮಿಸೈಲ್ ದಾಳಿಯನ್ನ ಮಾಡಿದ್ರೆ, ಆ ಹಡಗುಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರೆ ಇರಾನ್ಗೆ ಸೀದಾ ನಾವು ನರಕ ದರ್ಶನವನ್ನ ಮಾಡಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾರ್ಮುಜ್ನಲ್ಲಿ ಶೀಘ್ರದಲ್ಲಿ ಬ್ಲಾಕೇಡ್ ಅನ್ನ ಮಾಡಲಾಗುತ್ತೆ. ಇದಕ್ಕೆ ಬೇರೆ ದೇಶಗಳು ಕೂಡ ಸಾಥನ್ನ ಕೊಡ್ತಾವೆ ಅಂತ ಹೇಳಿದ್ದಾರೆ ಟ್ರಂಪ್. ಜೊತೆಗೆ ಹಾರ್ಮುಜ್ ದಾಟೋಕೆ ಹಣ ಪಡೆಯುವಂತಹ ನಿರ್ಧಾರ ಹಗಲು ದರೋಡೆ. ಯಾರು ಇರಾನ್ಗೆ ಯಾವುದೇ ಕಾರಣಕ್ಕೂ ಟೋಲ್ ನೀಡೋ ಹಾಗಿಲ್ಲ. ಅಮೆರಿಕದ ಸೈನ್ಯ ಲೋಡೆಡ್ ಆಗಿದ್ದು ಅಳಿದುಳಿದಿರುವಂತಹ ಇರಾನ್ ಕೂಡ ಸರ್ವನಾಶ ಮಾಡೋಕೆ ಸನ್ನದ್ಧವಾಗಿದೆ ಎನ್ನುವಂತಹ ಎಚ್ಚರಿಕೆಯನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಅಲ್ಲಿಗೆ ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ, ಸಂಧಾನ ಮಾತುಕತೆ ಶಾಂತಿ ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.